ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇವತ್ತು ನಾನು ಬಂದಿದ್ದು ನಮ್ಮ ಅಜ್ಜಿ ಮನೆಗೆ. ಯಾಕಂದ್ರೆ ಇವತ್ತು ಹಬ್ಬ, ಎಲ್ಲರಿಗೂ ಹ್ಯಾಪಿ ಮಕರ ಸಂಕ್ರಾಂತಿ. ಎಲ್ಲರೂ ನನ್ನನ್ನು ತಲೆ ತಿಂದ್ಬಿಟ್ರು, ತಿಂದ್ಬಿಟ್ರು. ಇವತ್ತು ವ್ಲಾಗ್ ಮಾಡಿ ಎಲ್ಲಾರನ್ನು ವ್ಲಾಗ್ ಮಾಡುವಂತೆ. ಎಲ್ಲ ರೂಮಲ್ಲಿ ಮಲಗಿದ್ರು, ಕುತ್ಕೊಂಡು ಫೋನ್ ನೋಡ್ತಿದ್ರು. ಅವಕ್ಕೆ ಎಲ್ಲಾರನ್ನು ವ್ಲಾಗ್ ಮಾಡಿಸ್ಕೊಂಡು ಎಲ್ಲಾರನ್ನು ಹಾಯ್ ಹೇಳ್ತಾ. ಇವರು ನಮ್ಮ ಅತ್ತೆ ಕೆಲಸ. ಹಾಯ್ ಬಾವ. ಹಾಯ್ ಮಾಮ. ಹಾಯ್ ಹಾಯ್ ಮಮ್ಮಿ. ಹಾಯ್ ಎಲ್ಲರಿಗೂ. ಮತ್ತೆ ಎಡಿಟಿಂಗ್ ಅಲ್ಲಿ ಹೇಳುದು ಏನ್ ಗೊತ್ತಾಗ್ತೀಯಾ ನೋಡು, ಇವಳು ಆರೆಂಜ್ ತಿಂತಾವ ಅಂತ ಹಾಕು ನೆಕ್ಸ್ಟ್ ಮೇಲ್ಗಡೆ ಬಂದು ಎಲ್ಲ ಚೌಕಾಬಾರ ಆಡ್ಬೇಕಲ್ಲ. ಇದು ಚೌಕಾಬಾರ ಅಂತಾನು ಹೇಳಕ್ಕಾಗಲ್ಲ, ಇದು ಸೇಮ್ ಲೂಡೋ ಆಡೋ ಥರ. ಎಲ್ಲರೂ ಮೂರು ಟೀಮ್ ಅಪ್ ಆಗಿ ಸಾಕತ್ತಾಗಿ ಹಚ್ಚಿ ಬಿಸಾಕ್ಬಿಟ್ಟು ಸಾಕತ್ತ ಫುಲ್ ಮಜಾ ಮಾಡ್ಕೊಂಡು ನಾವು ಈ ಕಡೆ ಮಜಾ ಮಾಡ್ತೀರಿ. ಈ ಕಡೆ ಚಿಕ್ಕ ಮಕ್ಕಳೆಲ್ಲ ಬಾಟ್ಲ್ ತಗೊಂಡು ಆಟ ಆಡ್ಕೊಂಡು ಛತ್ರಿ ಇಟ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಎಲ್ಲ ಸಾಕತ್ತಾಗಿ ಆಟ ಆಡ್ತಿರು. ನಮ್ಮಪ್ಪ ನಮ್ಮಮ್ಮ ಎದ್ದು ಹೊಲ್ಟೋರು, ನೋಡೋಕ್ಕಾಗಲ್ಲ ಅಂದ್ಬಿಟ್ಟು. ನೆಕ್ಸ್ಟ್ ಕೆಳಗಡೆ ಬಂದು ಎಲ್ಲರೂ ಟೀ ಕುಡ್ಕೊಂಡು, ಚಿಕ್ಕ ಮಕ್ಕಳು ಫೋನ್ ನೋಡ್ಕೊಂಡು ಗೇಮ್ ಮಾಡ್ಕೊಂಡು ಸಾಕತ್ತಾಗಿ ಎಂಜಾಯ್ ಮಾಡ್ತಿದ್ರು. ದೊಡ್ಡ ಟೀ ಕುಡಿತಿರು, ಚಿಕ್ಕ ಮಕ್ಕಳೆಲ್ಲ ಫೋನ್ ನೋಡ್ತಾ ಇದ್ರು. ಇವ್ರೆ ನಮ್ಮ ವನಿತಕ್ಕ, ಇವ್ರು ನಮ್ಮ ಮಾಮ. ಹಾಯ್ ಬಾಯ್. ಇವಾಗ ಹೇಳ್ರಿ ಎಲ್ಲಾರ ಹಾಯ್. ಆ್ಯಂಡ್ ಈ ಹುಡುಗಿ ಅಂತೂ ನಮ್ಮ ಬೊಮ್ಮೆ, ನಮ್ಮ ಭಾವನ ಮಗಳು, ಸಾಕತ್ತಾಗಿ ಡ್ಯಾನ್ಸ್ ಆಡ್ತಾಳೆ. ಓಕೆ, ನಾವು ನೆಕ್ಸ್ಟ್ ಬಂದಿದ್ದು ನಮ್ಮ ಅಜ್ಜಿ ಮನೆ ಹತ್ರ ಇರೋ ಫೇಮಸ್ ಆಗಿರೋ ಗೋಬಿ ಅಂಗಡಿಗೆ. ಇವರು ನಮ್ಮ ಮಾಮ, ಸಾರಿ ಇವರು ನಮ್ಮ ಅಕ್ಕ, ಇವರು ಇನ್ನೊಬ್ರ ಅಕ್ಕ, ಇವರು ನಮ್ಮ ಅತ್ತೆಯವ್ರ ಮಗಳು, ಇವರು ನಮ್ಮ ಅತ್ತೆ ಐಶೋಕ. ಬಾಯಲ್ಲಿ ಒಂದೇ ನಿಮಿಷ, ಇವ್ರನ್ನ ಯಾವಾಗ ತೋರಿಸ್ತಾನೆ ಇರ್ತೀನಿ. ನಿಮಗೂ ನೋಡಿ ನೋಡಿ ಬೇಜಾರಾಗುತ್ತೆ. ಓಕೆ, ಇನ್ನೊಬ್ರನ್ನ ಹೊಸೊಬ್ರನ್ನ ತೋರಿಸ್ತೀನಿ, ಹಂಗೆ ಇರ್ರಿ. ಓಕೆ, ಇಲ್ಲಂತೂ ಗೋಬಿ ಸೂಪರ್ ಆಗಿರುತ್ತೆ. ಪ್ಲಸ್ ನೂಡಲ್ಸು ಸಾಕಾಗಿತ್ತು. ಎಲ್ಲ ತಿನ್ಕೊಂಡು, ಆದರೆ ಅದಂತೂ ತಿಂದಿದ್ದು ಸಾಕಾಗಲಿಲ್ಲ ನಮಗೆ. ನೆಕ್ಸ್ಟ್ ಚಾಟ್ಸ್ ತಿನ್ಬೇಕಂತೂ ಅಲ್ಲೇ ಪಕ್ಕದಲ್ಲಿತ್ತು. ಎಲ್ಲರೂ ಪಾನಿಪುರಿ ಎಲ್ಲ ತಿನ್ಕೊಂಡು ಸಖತ್ತಾಗಿ ಮಜಾ ಮಾಡ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಅಯ್ಯಪ್ಪ ಸ್ವಾಮಿ ಟೆಂಪಲ್. ಅಯ್ಯಪ್ಪ ಸ್ವಾಮಿ ಟೆಂಪಲಲ್ಲಿ ಜ್ಯೋತಿ ಕಾಣಿಸುತ್ತೆ ಅಂದ್ಬಿಟ್ಟು ಇಲ್ಲಿ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇತ್ತು. ಇಲ್ಲಿ ಸಖತ್ತಾಗಿತ್ತು. ಐಶೋಕ ನೋಡಿಲಿ, ಬರೀ ರಂಗೋಲಿಲಿ ಬರೀ ಫ್ಲವರು ಪಿಂಕ್ ಕಲರ್ ಇವು ಬರೀ ಇವೇ ಹಾಕ್ತಿಯಲ್ಲ, ಅದನ್ನ ಬಿಟ್ಟು ಬೇರೆ ಏನು ಹಾಕಕ್ಕೆ ಬರಲ್ವ ನಿಮಗೆ? ಅಲ್ಲ ಕೇಳ್ತಾ ಇರೋದು, ಹಾಕಕ್ಕೆ ಬರೋದನ್ನ ಹಾಕ್ರಲ್ಲ. ನೋಡು, ಬರೀ ಫ್ಲವರು ಪಿಂಕ್ ಕಲರ್ ಇಂಥವೇ ಹಾಕೋದು ಹುಡುಗಿರು. ಬರೀ ಪಿಂಕ್ ಕಲರೇ ಇಷ್ಟ ಹುಡುಗಿರಿಗೆ ಅಲ್ವಾ? ನೋಡಿ, ಅವ್ರು ಡ್ರೆಸ್ ಹಾಕೊಂಡಿರೋದು ಪಿಂಕ್ ಕಲರು, ಇವ್ರು ರಂಗೋಲಿ ಹಾಕೋದು ಪಿಂಕ್ ಕಲರು, ಬರೀ ಪಿಂಕ್ ಕಲರೇ ಹಾಕ್ತಾರೆ. ನಮ್ಮ ಬಾಯ್ಸ್ ಅಂತ ಫುಲ್ ಡಿಫ್ರೆಂಟ್. ಕಲರ್ ಹಾಕು ಅಂದ್ರೆ ಅದಕ್ಕೆ ಏನೋ ಕುಂಕುಮ ಇಟ್ಟಂಗೆ ಇಡ್ತಿದ್ಯಲ್ಲ, ನೋಡಿ ಹೆಂಗೆ ಇಡ್ತಿದ್ಯಾ, ಹಂಗ ಹಾಕೋದು ಏನು ಹಿಂಗ ಹಾಕೋದು. ನಾನು ನೋಡು, ಅದ್ರಲ್ಲೂ ಪಿಂಕೇ ಇಟ್ಕೊಂಡಿದ್ಯಾ. ನಮಗೆಲ್ಲ ಹಾಕಕ್ಕೆ ಬರಲ್ಲ, ಅದಕ್ಕೆ ಕುತ್ಕೊಂಡು ನೋಡ್ತಾ ಇರೋದು. ನೋಡು, ಇಲ್ಲಿ ಮಾಡೋದನ್ನ ಫುಲ್ಲು ಕಂಪ್ಲೀಟ್ ಮಾಡ್ಬೇಕು ತಾನೆ, ಅಲ್ಲಿ ಹೊರಟೋದೆ ಅಷ್ಟು ಬೇಗ. ರಂಗೋಲಿ ಎಲ್ಲ ಫುಲ್ಲು ಕಂಪ್ಲೀಟ್ ಆದ್ಮೇಲೆ ಎಲ್ಲ ಹಾಕಾದ್ಮೇಲೆ ಬಂದವ್ರು ನೋಡಿ, ಇವರೇ ಸ್ಪೆಷಲು. ಈ ರಂಗೋಲಿಯ ಮುಖ್ಯಸ್ಥರು ಬಂದ್ಬಿಟ್ಟು ಇವರೇ. ರಂಗೋಲಿ ಬಿಟ್ಟದ್ಮೇಲೆನೆ ಎಲ್ಲರೂ ರಂಗೋಲಿ ಬಿಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ನೋಡಿ, ಇವರೇ ಮುಖ್ಯಸ್ಥರು ಇಲ್ಲೇ ನಿಂತಿದ್ದಾರೆ. ನಿಮ್ಗೆ ಏನಾರು ಹೇಳೋದು ಬೇಕಾಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಚೆನ್ನಾಗಿದ್ರೆ ಕಮೆಂಟಲ್ಲಿ ತಿಳಿಸಿ, ಚೆನ್ನಾಗಿಲ್ಲ ಅಂದರೆ ಲೈಕ್ಸಲ್ಲಿ ತಿಳಿಸ್ರಿ. ಓಕೆನಾ? ಓಕೆ, ಎಲ್ಲರೂ ನೆಕ್ಸ್ಟ್ ಎಲ್ಲರೂ ಮೆಹಂದಿ ಹಾಕೊತಿದ್ರು. ಅದಕ್ಕೋಸ್ಕರ ಎಲ್ಲರೂ ನೋಡಿಕೊಂಡು ಚಿಕ್ಕ ಮಕ್ಕಳೆಲ್ಲ ಆಟ ಆಡ್ಕೊಂಡು ಕೂತಿರು. ಇನ್ನೇನು ಮಲಿಕೊಂಡ ಟೈಮ್ ಆಗಿತ್ತು. ನಮ್ಮ ಅಕ್ಕ ಮೆಹಂದಿ ಹಾಕ್ತಾಯಿರೋ ಸಾಕತ್ತಾಗಿ ಹಾಕ್ತಿರು ನೋಡೋಕ್ಕಂದು. ಇವರು ಫುಲ್ಲು ಮಖ ಮುಚ್ಕೊಂತಿರು ನಮ್ಮ ಐಶು ಅಕ್ಕ. ಇನ್ನೂ ಸ್ವಲ್ಪ ಜನ ನಮ್ಮಮ್ಮ ಮಲಗಿಬಿಟ್ಟಿದ್ರು. ಇವರೆಲ್ಲ ಚಿಕ್ಕ ಮಕ್ಕಳು ಮಾತಾಡ್ಕೊಂಡಿದ್ರು, ಕೂತಿದ್ರು. ಓಕೆ, ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗೀತು. ಓಕೆ, ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.